ಜೂನ್ 3ರಂದು ಚಾಮರಾಜನಗರ ಪಟ್ಟಣದ ಸೋಮವಾರಪೇಟೆ ಬಡಾವಣೆಯ ನಿವಾಸಿ ಗಿರೀಶ ಹಾಗೂ ಹೆಂಡತಿ ವಿದ್ಯಾ ಸಂಸಾರದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಈ ಜಗಳ ಪಟ್ಟಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಮಂಗಳವಾರ ಬೆಳಿಗ್ಗೆ ಪಟ್ಟಣ ಠಾಣೆ ಪೊಲೀಸರು ಇಬ್ಬರನ್ನು ಕರೆದು ವಿಚಾರಣೆ ನಡೆಸಿದ್ದಾರೆ. ದೂರುದಾರಳಾದ ವಿದ್ಯಾ ಗಂಡ ಗಿರೀಶನ ಜೊತೆಗೆ ಬಾಳ್ವೆ ಮಾಡುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾಳೆ. ಪೊಲೀಸರು ಗಿರೀಶನಿಗೆ ಯಾವುದೇ ಕಾರಣಕ್ಕೂ ವಿದ್ಯಾಳ ತಂಟೆಗೆ ಹೋಗದಂತೆ ತಿಳುವಳಿಕೆ ಹೇಳಿ ನಾಗರಿಕ ಸೇವೆಗಳ ಖಾತರಿ ಕಾಯ್ದೆಯಡಿ ಸಹಿ ಹಾಕಿಸಿ ಅದನ್ನು ವಿದ್ಯಾಳಿಗೆ ಕೊಟ್ಟಿದ್ದಾರೆ. ಮೊದಲು ಗಿರೀಶನನ್ನು ಠಾಣೆಯಿಂದ ಕಳುಹಿಸಿದ್ದಾರೆ. ಕೆಲ ಸಮಯ ಬಿಟ್ಟು ವಿದ್ಯಾಳನ್ನು ಸ್ವಾಧಾರ ಗೃಹಕ್ಕೆ ಕಳುಹಿಸಿದ್ದಾರೆ. ಮೊದಲು ಹೋದ ಗಿರೀಶ ಠಾಣೆಯ ಎದುರು ಇರುವ ಸ್ವಾಧಾರ ಗೃಹದ ದಾರಿಯಲ್ಲಿ ಮಚ್ಚು ಹಿಡಿದು ಕಾದಿದ್ದಾನೆ. ಆಕೆ ಬರುತ್ತಿದ್ದಂತೆ ಮಚ್ಚಿನಿಂದ ಕತ್ತು, ಬೂಜ, ತಲೆ, ಕೈ ಅಡ್ಡ ಹಿಡಿದಾಗ ಕೈಗೆ ಕೊಚ್ಚಿದ್ದಾನೆ. ಆಕೆ ಜೀವ ಭಯದಿಂದ ಕಿರುಚುತ್ತಾ ಸ್ವಲ್ಪ ದೂರ ಓಡಿ ಶೆಟ್ಟಿಸ್ ಕೆಫೆ ಎದುರು ಕುಸಿದು ಬಿದ್ದಿದ್ದಾಳೆ. ಅಟ್ಟಿಸಿಕೊಂಡು ಬಂದ ಗಿರೀಶನನ್ನು ಟೀ ಅಂಗಡಿಯವರು ತಡೆಯಲು ಪ್ರಯತ್ನಿಸಿದ್ದಾರೆ. ಅಲ್ಲಿಂದ ಆತ ರೈಲ್ವೆ ನಿಲ್ದಾಣದ ಕಡೆ ಓಡಿ ಹೋಗಿ ನಾಪತ್ತೆಯಾಗಿದ್ದಾನೆ.